ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಕಲರ್ಸ್ ಕನ್ನಡದಲ್ಲಿ ಒಂದು ಸೀರಿಯಲ್ ಬರ್ತಾ ಇತ್ತು ಗಿಣಿರಾಮ ಅಂತ. ಸೊ ಆ ಒಂದು ಸೀರಿಯಲ್ನ ನಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಒಂದಿಷ್ಟು ತಿಂಗಳುಗಳ ಹಿಂದೆ ಅಷ್ಟೇ ಗಿಣಿರಾಮ ಸೀರಿಯಲ್ ಎಂಡ್ ಆಗಿತ್ತು. ಸೊ ತುಂಬಾ ಒಂದು ಒಳ್ಳೆಯ ಸೀರಿಯಲ್ ಬಂದಿತ್ತು. ಹಾಗೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬಂದಿರೋದ್ರಿಂದ ತುಂಬ ಜನರ ಮನಸ್ಸಿಗೆ ಹತ್ತಿರ ಆಗಿತ್ತು ಆ ಸೀರಿಯಲ್ ಅಂತ ಹೇಳ್ಬೋದು. ಒಂದಿಷ್ಟು ದಿನಗಳ ಹಿಂದೆ ಇದು ಈ ಸೀರಿಯಲ್ ಸ್ಟಾಪ್ ಆಯಿತು, ಅಂದರೆ ಮುಗಿಸಿದ್ರು ಇತ್ತು. ಸೊ ಇದೆಲ್ಲ ಆದಮೇಲೆ ನಾವು ನೋಡೋದಾದರೆ ಈ ಸೀರಿಯಲ್ನ ನಟಿ ಅವರ ಹೆಸರು ನೈನಾ ಅಂತ. ಸೊ ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ. ತುಂಬಾ ಸಿಂಪಲಾಗಿ ಅವರು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ನಾನು ನನ್ನ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ. ಸೊ ಇವಾಗ ಏನು ಹೊಸ ನ್ಯೂಸ್ ಬರ್ತಾ ಇರೋದು ಅಂತ ಅಂದರೆ ಅವ್ರು ಏನು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು, ಸೊ ಇವಾಗ ಅವರು ಮದುವೆ ಆಗಿದ್ದಾರೆ. ಸೊ ಆ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಎಲ್ಲ ಹೇಳಿದ್ದೆ. ಅವ್ರ ಹೆಸರೇನು, ಅವರು ಏನೆಲ್ಲ ಮಾಡ್ತಿದ್ದಾರೆ ಜಾಬ್ ಅಂತೆಲ್ಲ ನಾನು ನಿಮಗೆ ಆ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ. ಯಾರಾದರೂ ನೋಡಿ ನಾನು ಹೋಗ್ಬಿಟ್ಟು ಆ ವಿಡಿಯೋ ಕೂಡ ಚೆಕ್ ಮಾಡ್ಬೋದು. ಸೊ ಇವಾಗ ಸದ್ಯಕ್ಕೆ ನೈನಾ ಅವರು ಮದುವೆ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಅವರ ಒಂದು ಹೊಸ ಲೈಫ್ ಸ್ಟಾರ್ಟ್ ಆಗ್ತಿದೆ ಇವಾಗ. ಸೊ ಅವರಿಗೆ ನಾವೆಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಣ. ಸೊ ಇದು ಒಂದು ಚಿಕ್ಕ ವಿಡಿಯೋ ಆಗಿತ್ತು ನಿಮ್ಮೆಲ್ಲರಿಗೂ ಅಪ್ಡೇಟ್ ಕೊಡೋಕ್ಕೋಸ್ಕರ. ಸೊ ಇನ್ಮೇಲಿಂದ ಹೊಸ ವೀಡಿಯೋಸ್ ಬರುತ್ತೆ. ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರ ರಿಲೇಟೆಡ್ ಎಲ್ಲ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಎಲ್ಲರಿಗೂ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನೀವೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.